ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮನ್ನ ಬಿಟ್ಟು ಅಗಲಿರುವಂಥದ್ದು. ಇನ್ನು ಎಚ್ ಡಿ ರೇವಣ್ಣವರ ಪತ್ನಿ ಭವಾನಿ ರೇವಣ್ಣವರು ಇದೀಗ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಚೆನ್ನಮ್ಮ ಅವರು ಇಡೀ ಕುಟುಂಬದ ಒಂದು ರೀತಿ ಆಧಾರ ಸ್ತಂಭ ಆಗಿದ್ರು, ಅಂದ್ರೆ ದೇವೇಗೌಡರು ಪೊಲಿಟಿಕಲ್. ಇವತ್ತು ಚೆನ್ನಮ್ಮ ಅವರು ಕಳ್ಕೊಂಡಿದ್ದೀವಿ, ಏನ್ ಹೇಳ್ತೀರಾ ಮೇಡಮ್? ಇದು ಮಾತಿನಲ್ಲಿ ಹೇಳಕ್ಕಾಗದೇ ಇರೋಂಥ ವಿಷಯ. ಇವತ್ತು ಶ್ರೀಮತಿ ಚೆನ್ನಮ್ಮನವರು ಇವತ್ತು ನಿನ್ನೆ ನಿಧನರಾದರು. ನಮ್ಮ ಕುಟುಂಬಕ್ಕೆ ಈ ಒಂದು ನಷ್ಟನ ಯಾವಾಗಲೂ ತುಂಬಿಕೊಡೋಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಆಧಾರ ಸ್ತಂಭ ಅಂದರೆ ಆಧಾರ ಸ್ತಂಭನೇ. ಯಾಕೆಂದರೆ 6 ಮಕ್ಕಳು, ಸೊಸೆಯರು, 2 ಹಳಿಯಂದಿರು, ಮತ್ತು ಮೊಮ್ಮಕ್ಕಳುಗಳು, ಮತ್ತು ಅದ್ರ ಜೊತೆಗೆ ನಮ್ಮ ಮಾವನವ್ರದ್ದು, ಆಮೇಲೆ ಬರೋ ಜನ ರಾಜಕೀಯದ ಇದರಲ್ಲಿ, ಮತ್ತು ಯಾರು ನೆಂಟರಿಷ್ಟರು ಎಲ್ಲ ಬರೋದನ್ನ ಹೋಗೋದು ಬರೋದು ಎಲ್ಲನೂ ಅವ್ರಿಗೆ ಉಪಚರಿಸೋದು, ಒಂದು ಊಟ ತಿಂಡಿ ಪ್ರತಿಯೊಂದು ಅವ್ರಿಗೆ ಏನಾದ್ರು ಕೊಡುಗೆ ಕೊಡೋವಂಥದ್ದು, ಪ್ರತಿಯೊಂದು ಒಂದು ಉಡುಗೊರೆ ಇಟ್ಕೊಡೋದು, ಹೋಗುವಂಥ ಮದುವೆಗೆ ಅವರು ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಪ್ರತಿಯೊಂದು ಕೂಡ ಮಾಡ್ಕೊಂಬಂದಿದ್ರು. ನಾನು ವಯಸ್ಸಾಗಿದೆ, ನಾನು ಮನೇಲೇ ಇರಬೇಕು, ಆ ಥರದ ಯೋಚನೆನೇ ಮಾಡ್ತಿರ್ಲಿಲ್ಲ. ಸಾಧ್ಯವಾದಷ್ಟು ಅವರು ಪಬ್ಲಿಕ್ಸ್ ಜೊತೆ ಇರಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬಂದವ್ರನ್ನ ಮಾತಾಡಿಸ್ಬೇಕು, ಇದು ತುಂಬ ಇತ್ತು ಅವ್ರಿಗೆ. ಈ ಸ್ವಲ್ಪ ದಿವ್ಸಗಳಿಂದ ಸ್ವಲ್ಪ ಉಸಿರಾಟದ ತೊಂದರೆ ಅವ್ರಿಗೆ ಆಯಿತು. ಆಮೇಲೆ ನಾವೇನು ವೆಡ್ನೆಸ್ಡೇ ನಾವು ಟ್ಯೂಸ್ಡೇನೇ ಸ್ವಲ್ಪ ಕಾಣಿಸ್ಕೊಂತು ಉಸಿರಾಟದ ತೊಂದರೆ. ಸೊ ವೆಡ್ನೆಸ್ಡೇ ಅವ್ರನ್ನ ಅಲ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಆದರೆ ಅವರು 3 ಡೇಸು 4 ಡೇಸ್ ಇದಾಯಿತು. ನಿನ್ನೆ ಒಂದು ನಮ್ಮ ಮಾವ ಅಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಮೈ ಜುಮ್ಮನ್ನತ್ತೆ. ನಮ್ಮ ಮಾವನವ್ರು ಬರೋ ತನಕ ಅವ್ರ ಜೀವ ಹಿಡ್ದಿಟ್ಟಿದ್ರು ಅನ್ಕೋತೀನಿ. ಡೈಲಿ ನಮ್ಮ ಅಣ್ಣ ಅಲ್ಲೇ, ಅಂದರೆ ದೇವೇಗೌಡರು ಸರ್ ಅಲ್ಲೇ ಇರ್ತಾಯಿದ್ರು. ಹೆಚ್ಚು ಕಾಲ ಒಂದೊಂದ್ಸಲ ICUಗೆ ಹೋಗಿ ಅವ್ರ ಕೈ ಹಿಡಿದು ಎಲ್ಲ ಮಾಡಿ, ಕೈ ಮುಟ್ಟಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತಿದ್ದಿಲ್ಲ. ಮತ್ತೆ ಬಂದು ನಮಗೆ ಅಂತ ಏನು ರೂಮ್ ಕೊಟ್ಟಿದ್ರು ಅಲ್ಲಿ ಕೂರ್ತಾಯಿದ್ರು. ಮನೆಗಂತೂ ಹೋಗ್ತಿರ್ಲಿಲ್ಲ. ನಿನ್ನೆ ದಿವಸ ಅವರು ಬಂದಿದ್ದಾರೆ, ಪದ್ಮನಾಭ ನಗರದ ಮನೆಯಿಂದ ಹೊರಟಿ ಅಲ್ಲಿಗೆ ಬಂದಿದ್ದಾರೆ. ನಾವು ಎಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ದೀವಿ. ಅವಾಗ ಎಲ್ಲ ಹಾರ್ಟ್ ರೇಟಿಂದ ಹಿಡಿದು BP ಇಂದ ಹಿಡಿದು ಎಲ್ಲ ಕರೆಕ್ಟ್ ಇತ್ತು. ಅವಾಗ ನಾವೆಲ್ಲ ಆಚೆ ನಮ್ಮ ಮಾವನವ್ರು ಬಂದಾಗ ನಾವು ICUಯಿಂದ ಆಚೆ ಬಂದುಬಿಡ್ತೀವಿ, ಯಾರೂ ಹೋಗಲ್ಲ. ಪಾಪ ಅವ್ರಿಗೆ ಪತ್ನಿ ಜೊತೆ ಏನಾರು ಮನಸ್ಸಿನಲ್ಲಿ ಮಾತಾಡೋದು ಅಥವಾ ಕೈ ಮುಟ್ಟೋದು ಏನೋ ಇರುತ್ತೆ, ನಾವು ಹಂಗೆ ಹೋಗಬಾರ್ದು ಅಂತ ನಾವೆಲ್ಲರೂ ಫ್ಯಾಮಿಲಿಯವರು ಹೊರಗಿದ್ವಿ. ಅವ್ರು ಬಂದು ನಿನ್ನೆ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ರು. ಅದರದ್ದು ದೇವ್ರ ಮೇಲಿನ ತೀರ್ಥ, ಅಭಿಷೇಕ ಮಾಡಿದಂಥ ತೀರ್ಥ, ಗಂಧ, ಕುಂಕುಮ, ವಿಭೂತಿ ಎಲ್ಲನೂ ಅವರು ತಂದು ಕೊಟ್ಟಿದ್ರು. ಅದನ್ನು ಮಾವ ತೊಗೊಂಬಂದಿದ್ರು. ತೊಗೊಂಡು ಬಂದು ಒಂದು ಬಿಲ್ಪತ್ರೆಯಲ್ಲಿ ನಮ್ಮ ಅತ್ತೆಯ ತಲೆ ನತ್ತಿ ಮೇಲೆ 2 ಹನಿ ಪ್ರೋಕ್ಷಣೆ ಮಾಡಿದ್ರು. ಮಾಡಿ ಗಂಧ ಇಟ್ಟರು. ಬಂದು ಫಸ್ಟ್ ಕೇಳಿದ್ದೆ, ಎಲ್ಲ ಕರೆಕ್ಟ್ ಇದೆಯಾ, ಎಲ್ಲ ಈಗ ಏನು ತೊಂದರೆ ಇಲ್ಲ ಸರ್, ಇವಾಗ 30% ಸ್ವಲ್ಪ ಸ್ಟೇಬಲ್ ರಿಕವರಿ ಆಗಿದೆ ಎಲ್ಲ ಹೇಳಿದ್ರು. ಪ್ರೋಕ್ಷಣೆ ಮಾಡಿ ಗಂಧ ಇಟ್ಟು ಕುಂಕುಮ ಇಟ್ಟ ತಕ್ಷಣವೇ ಒಂದೇ ಸತಿ ಡ್ರಾಪ್ ಆಗೋಯ್ತು ಎಲ್ಲ. ಅವ್ರಿಗೆ ಏನು ಆಸೆ ಇತ್ತು, ತಮ್ಮ ಯಜಮಾನ್ರ ಜೊತೆಯಲ್ಲೇ ಮುಂದೆನೇ ಕಣ್ಮುಂದೆನೇ ಜೀವ ಹೋಗಬೇಕು ಅನ್ನೋದು ಇತ್ತೇನೋ. ಆಮೇಲೆ ನಮ್ಮ ಆಚೆ ನಿಂತಿದ್ವಲ್ಲ, ಏನು ಮಾಡೋಕ್ಕಾಗೋ ಪರಿಸ್ಥಿತಿ, ನಾವು ನಮ್ಮ ಕೈಲಿ ಏನು ಮಾಡೋಂಗಿದ್ದೀವಿ. ಇವರಿಗೆ 72 ವರ್ಷದ ದಾಂಪತ್ಯ ಜೀವನ ಮೇಡಮ್. ದೇವೇಗೌಡರು ಅಂದ್ರೆ ಒಂದು ರೀತಿ ಈಗ ಒಂಟಿ ಭಾವನೆಗಳು ಕೂಡ, ಯಾಕೆಂದ್ರೆ 72 ವರ್ಷ ಯಾವತ್ತೂ ಕೂಡ ಜೊತೆ ಬಿಟ್ಟು ಇರ್ತಾನೆ ಇರಲಿಲ್ಲ ಅನ್ನೋ ಮಾತು. ಅಂದರೆ ನಮ್ಮ ಮಾವ ಹೊರಗಡೆ ಹೋದರೆ ಡೆಲ್ಲಿ ಅಥವಾ ಇವೆಲ್ಲರೂ ಇದು ಕಾನ್ಸ್ಟೆನ್ಸಿ ಟೂರು ಅಲ್ಲಿ ಇಲ್ಲಿ ಹೋದರೆ ಸುಮ್ಮನಾಗೋರು, ವಿಷಯ ಗೊತ್ತಿರೋದಲ್ಲ ಸುಮ್ಮನಾಗೋರು. ಮನೇಲಿ ಇದ್ದಾಗ ಮಾತ್ರ ಅಣ್ಣನೇ ಜೊತೆಯಲ್ಲಿ ಇರೋಕ್ಕೆ ಇಷ್ಟಪಡ್ತಾಯಿದ್ರು. ಆಮೇಲೆ ಮಧ್ಯಾಹ್ನ ಊಟ ಕೂಡ ಅಮ್ಮನ ಜೊತೆಯಲ್ಲೇ ಮಾಡಲಿಕ್ಕೆ, ಊಟ ಆದಮೇಲೆ ಊಟಕ್ಕೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋರು, ಒಂದು 10 ನಿಮಿಷ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡೋರು ಎಲ್ಲ. ಒಂದು ಅವರಿಬ್ಬರೂ ನಾವು ಯಾವತ್ತೂ ಜಗಳ ಆಡಿದ್ದಾಗಲಿ ಒಂದು ಮಾತು ರೇಗಾಡಿದಾಗಲಿ ನೋಡೇ ಇಲ್ಲ. ಸೊ ಅಣ್ಣನ ಇದನ್ನು ಅವ್ರ ಮೂಮೆಂಟ್, ಮನಸ್ಥಿತಿ ಅಥವಾ ಅವರ ಹಾವಭಾವ ಏನೋ ನೋಡ್ಕೊಂಡ ತಕ್ಷಣ ನಮ್ಮ ಅಮ್ಮಂಗೆ ಭಾಳ ಅರ್ಥ ಆಗಿಬಿಡ್ತಾ ಇತ್ತು. ಇವತ್ತು ಮೂಡಲ್ಲಿದ್ದಾರೆ, ಇಲ್ಲ ಇವತ್ತು ನಗ್ನಗ್ತಾ ಇದ್ದಾರೆ, ಇವತ್ತು ಅವರು ಸ್ವಲ್ಪ ಯಾವುದೋ ವಿಷಯಕ್ಕೆ ಸಪ್ಪಗಾಗಿದ್ದಾರೆ, ಎಲ್ಲ ಕುಳಿತಿರೋ ಕಡೆನೇ ಅರ್ಥ ಮಾಡ್ಕೊಂಬಿಡೋರು. ಅದ್ರ ತಕ್ಕನಂತನೇ ಮನೇಲಿ ಅವರಿಬ್ಬರು ನಮ್ಮ ಅತ್ತೆ ಅಂತೂ ಎಂದೂ ಅವ್ರು ಏನಾದ್ರು ನಮ್ಮ ಮಾವ ಏನಾದ್ರು ಹೇಳ್ತಾ ಇದ್ರೆ ಮಧ್ಯದಲ್ಲಿ ಮಾತಾಡಿ ಅಥವಾ ಒಂದು ಹಿಂತಿರ್ಕೊಂಡು ಮಾತಾಡಿ ಇದನ್ನು ಬೇಡ ಅಂತ ಅಬ್ಜೆಕ್ಷನ್ ಮಾಡಿ ಯಾವುದೂ ಮಾಡಲೇ ಇಲ್ಲ. ಈ ಮಾತು ಬೇಡ, ಈ ವಿಷಯ ಬೇಡ, ಅದೇನಾದ್ರು ಒಂದು ಇದು ಮಾಡೋದು ಬೇಡ, ಏನೊಂದೂ ಬೇಡ ಅನ್ನೋದನ್ನ ನಮ್ಮ ಅತ್ತೆ ಮಾಡಲೇ ಇಲ್ಲ. ಹಾಗಾಗಿ ಮನೆಯಲ್ಲಿ
ನಮ್ಮ ಮಾವ ನಾವೆಲ್ಲ ಮದುವೆ ಆಗಿ ಬರೋ ಅಷ್ಟೊತ್ತಿಗೆ ಅವರು PWD ಮತ್ತು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು 85ನಲ್ಲಿ. ಆವಾಗ ಆಗ್ಲಿಂದನೂ ನಮ್ಮ ಅತ್ತೆನೇ ಎಲ್ಲರದು ಆಗು ಹೋಗುಗಳು, ಅವರ ಒಂದು ಏನೊಂದು ಕೂಡ ಒಬ್ಬ ಹೆಣ್ಮಗಳನ್ನ ತವ್ರ ಮನೆಗಳಿಗೆ ಕಳ್ಸೋದಾಗಲಿ, ಅವ್ರನ್ನ ಸೊಸೆಯರುಗಳನ್ನ ಕರೆಸೋದಾಗಲಿ, ಒಳ್ಳೆ ದಿನ ನೋಡಿ ಕರೆಸೋದಾಗಲಿ, ಜೊತೆಗೆ ಅವ್ರಿಗೇನು ಸೀಮಂತ ಮಾಡೋದಾಗಲಿ, ಮನೆಗೆ ಕಳ್ಸೋದಾಗಲಿ, ಬಾಣಂತನ ಮುಗಿಸ್ಕೊಂಡ್ಮೇಲೆ ಕರ್ಕೊಂಬರೋದಾಗಲಿ, ಪ್ರತಿಯೊಂದು ನಮ್ಮ ಅತ್ತೆನೇ ಎಲ್ಲನೂ ಪಾಪ ಜವಾಬ್ದಾರಿ ಹೊತ್ತಿ ಮಾಡ್ತಾ ಇದ್ವಿ. ಇಡೀ ಅವರ ದಾಂಪತ್ಯ ಜೀವನ ಎಲ್ಲರಿಗೂ ಮಾದರಿ ಅಂತ ಹೇಳ್ತಾರೆ ಮೇಡಮ್ ಆ ದಂಪತಿಗಳು. ಹೌದು, ನಮಗೆ ಇವತ್ತು ನಾವು ನಮ್ಮ ರೇವಣ್ಣ ಸಾಹೇಬ್ರಿಗೆ ಇಬ್ಬರು ತಂಗಿರು, ಅವರಿಬ್ಬರು ಕೂಡ ಈಗ ಅವರ ಹಾದಿನಲ್ಲೇ ನಡೆದಿರೋದ್ರಿಂದ ನಾವು ನೋಡಿದ್ದೀವಿ ಅಮ್ಮನ ಹಾಗೆ ಅವರಿಬ್ಬರು ಕೂಡ ಹೆಣ್ಮಕ್ಳಿಬ್ರು ಅವರು ನಡೆದು ಬಂದ್ರೆ ಅಮ್ಮ ಅಣ್ಣ ಹೇಗೆ ನಡೆದು ಅದೇ ರೀತಿ ಕೂಡ ಅವರೂ. ಅದರಿಂದ ಮನೆಗೆ ಅವ್ರನ್ನ ನೋಡಿ ಮನೆಯವರೆಲ್ಲ ಹೀಗೆ ಇರಬೇಕು ಅನ್ನೋ ಒಂದು ನಿಜವಾಗ್ಲೂ ತುಂಬ ಹಲವಾರು ಜನಕ್ಕೆ ಇದೊಂದು ಮಾದರಿ ದಂಪತಿ ಕುಟುಂಬ ಅಂತ ಹೇಳ್ಬೋದು. ಇದನ್ನ ಹೊಟ್ಟೆಗೆ ಕೂತ್ಕೊಂಡು ಊಟ ಮಾಡೋದಾಗಲಿ, ಅಮ್ಮ ಹಬ್ಬ ಆ ಥರದ ದಿವಸದಲ್ಲಿ ಬೇರೆ ಸಾಧಾರಣ ದಿನಗಳಲ್ಲೇ ಅಣ್ಣನ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ. ಅಂದರೆ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ, ಈಗ ಊಟಕ್ಕೆ ಬರ್ತಾರೆ, ಪಾರ್ಟಿ ಆಫೀಸಿಂದ ಬರ್ತಾರೆ, ಇಲ್ಲ ಎಲ್ಲೋ ಪ್ರೋಗ್ರಾಮ್ ಮುಗಿಸಿ ಬರ್ತಾರೆ, ಇದೆಲ್ಲ ಮೂಮೆಂಟ್ ಗೊತ್ತಿರೋದು. ಅಂದರೆ ನಮಗೆ ಎಸ್ಕಾರ್ಟ್ ಮೆಸೇಜ್ ಇರೋದು. ಅಲ್ಲಿವರೆಗೂ ಅಮ್ಮ ಕಾದು ಅವ್ರ ಜೊತೆ ಕುಳಿತು ಊಟ ಮಾಡೋರು. ರಾಜಕೀಯ ನಾಯಕರು ಬಹಳಷ್ಟು ಹೇಳ್ತಾರೆ ಮೇಡಮ್, ಪಕ್ಷಾತೀತವಾಗಿ ಬಂದಂತವ್ರು ಮನೆಗೆ ಬಂದಂತವ್ರು ಯಾರು ಕೂಡ ಹಸಿದು ಹೋಗ್ತಿರ್ಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ವಿಷಯದಲ್ಲಿ ಅವ್ರಿಗೆ ಒಂದೇ ಪದ, ಅತಿಥಿ ದೇವೋ ಭವ ಅಷ್ಟೇ. ನಮ್ಮ ಅತ್ತೆಗೆ ಇದ್ದಿದ್ದು ಅವ್ರು ಯಾರು, ಯಾವ ಸಮಾಜದವರು ಅಥವಾ ಯಾವುದೇ, ಈಗ ಬರೀ ಕೇವಲ ಹಾಸನ ಜಿಲ್ಲೆಗೆ ಸೀಮಿತ ಆಗಿರಲಿಲ್ಲ ನಮ್ಮತ್ತೆ, ಇಡೀ ಕರ್ನಾಟಕದಲ್ಲಿ ಅಥವಾ ಸೆಂಟ್ರಲಿಂದ ಡೆಲ್ಲಿಯಿಂದ ಯಾರ್ಯಾರೋ ದೊಡ್ಡ ಸಾಹೇಬ್ರು ನೋಡ್ಲಿಕ್ಕೆ ಬರೋರು, ಅವರಾದರೂ ಅಷ್ಟೇ. ಅವ್ರಿಗೆ ಹಿಂದಿ ಬರ್ದನೇ ಇದ್ರು, ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಇದು ಮಾಡಿ ಅವ್ರಿಗೆ ತಿಂಡಿ ಕಾಫಿ, ನಮ್ಮ ಹಾಸನ ಜಿಲ್ಲೆಯವರಾಗಲಿ ಇನ್ನೊಂದು ಜಿಲ್ಲೆಯವರಾಗಲಿ ಬಂದರೆ ಹೊಟ್ಟೆ ತುಂಬ ಊಟ. ಅಕಸ್ಮಾತ್ ಏನಾದರೂ ಸ್ವಲ್ಪ ಮನೆ ಕಡೆ ಬಡವನಾಗಿದ್ದರೆ ಅಥವಾ ಏನಾರು ಇದ್ದರೆ ಅವ್ರಿಗೆ ಏನು ಕೊಡಬೇಕು ಅಂತ ಆ ಕ್ಷಣದಲ್ಲಿ ಅನಿಸುತ್ತೆ. ಅವ್ರಿಗೆ ಒಂದು ಆರ್ಥಿಕವಾದಂಥ ಒಂದು ಸಹಾಯ ಅವರ ಮನೆ ಕಡೆ. ಅಕಸ್ಮಾತ್ ಯಾವುದಾದ್ರು ಒಂದು ಕೆಲಸ ಆಗಬೇಕು ಅಂತಂದರೆ ಜಾಬು ಅಥವಾ ಏನಾದ್ರು ಮನೇಲೇ ಕೂತಿದ್ದಾನೆ ಮಗ, ಎಲ್ಲರೂ ಸೇರಿಸ್ಕೊಡಿ ಅಮ್ಮ ಅಂತ ಬಂದರೆ ಎಲ್ಲರೂ ಒಂದು ಔಟ್ಸೋರ್ಸು ಹುಡುಕಿಸಿ ಅಲ್ಲಾಗ ಯಾವಾಗಲೂ ಜಾಸ್ತಿ ಸ್ವಲ್ಪ ರೇವಣ್ಣನಿಗೆ ಹೇಳ್ತಿದ್ರು, ಅಲ್ಲಿ ಹುಡುಗ ಒಬ್ಬ ಅವ್ರ ಮನೆ ಮಗ ಓದಿದಾನಂತೆ, ಅವನು ಇದೆಲ್ಲ ಒಂದು ಔಟ್ಸೋರ್ಸ್ ಎಲ್ಲರೂ ಹೊರ್ಗೆ ಸೇರಿಸ್ಕೊಡು ಅಂತ ಹೇಳೋರು. ತುಂಬ ಆ ಥರದ್ದೆಲ್ಲ ಭಾಳ ಜನರಿಗೆ ಸಂಬಂಧಪಟ್ಟಂಥ ಕೆಲಸ ಭಾಳ ಮಾಡೋರು ನಮ್ಮಮ್ಮ. ಎಲ್ಲೂ ಹೊರಗಡೆ ಪ್ರಚಾರ ಅವರು ಪಬ್ಲಿಸಿಟಿ ಮಾಡ್ಕೊಳ್ಳಿಲ್ಲ, ಪ್ರಚಾರಕ್ಕೆ ಬರಲಿಲ್ಲ, ತೋರಿಸ್ಕೊಳ್ಳಿಲ್ಲ. ಬಟ್ ಮನೆಯಲ್ಲಿ ಇಟ್ಕೊಂಡೆ ದೇವ್ರು ಮೆಚ್ಚಬೇಕು ಅನ್ನೋದು ಒಂದೇ ಒಂದು ಇಟ್ಕೊಂಡು ಮಾಡಿದ್ರೆ ಹೊರತು ಜನ ಮೆಚ್ಚಲಿ ಅಂತ ಎಂದು ಅವರು ಮಾಡೋಕ್ಕೆ ಹೋಗಲಿಲ್ಲ. 2001ರಲ್ಲಿ ಒಂದು ಕೈ ಘಟನೆ ನಡೆದೋಯ್ತು ಮೇಡಮ್, ಆ ಸಂದರ್ಭದಲ್ಲಿ ನೀವು ಇದ್ರಿ. ಯಾವ ರೀತಿ ಅದು ಗೆದ್ದು ಬಂದ್ರು ಮೇಡಮ್? ಆ ಸಂದರ್ಭದಲ್ಲಿ ಏನು ಇನ್ಸಿಡೆಂಟ್ ಆಯ್ತು, ಯಾಕೆ? ಅದು ನಮ್ಮ ಈಗ ವಿಷಯ ಆಗಲಿ 2001ರದು, ನಾನು ಅವೆಲ್ಲ ವಿಷಯಗಳು ಮಾತಾಡೋಕ್ಕಾಗಲ್ಲ. ಅದೊಂದು ರೀತಿ ಮಿರಾಕಲ್ಲು ನಮ್ಮ ಅತ್ತೆ ಬಂದದ್ದು. 60 ದಿವಸ 60-65 ದಿವಸ ಅಂದರೆ 2 ತಿಂಗಳು 2.5 ತಿಂಗಳು ಕೋಮಾದಲ್ಲಿದ್ದರು. ಆಮೇಲೆ ಹೋಪ್ಸ್ ಇರಲಿಲ್ಲ ನಮಗೆ. ಎಲ್ಲ ಹೇಳಿದರು ಮೆಂಟಲಿ ಪ್ರಿಪೇರ್ಡ್ ಇರಿ ಅಂತಲೇ ಹೇಳಿದರು. ಮೆಂಟಲಿ ಪ್ರಿಪೇರ್ಡ್ ಇದ್ಬಿಡಿ ಹೇಳಿಕಲ್ಲ, ಯಾಕೆ ಅಂದರೆ ತುಂಬಾ ಅವ್ರಿಗೆ ಇಂಜುರಿ ಜಾಸ್ತಿ ಆಗಿತ್ತಲ್ಲ, ಅವ್ರಿಗೆ ಜಾಸ್ತಿ ಬರ್ನ್ ಆಗಿತ್ತು. ಹತ್ತತ್ರ 65% ಮೇಲಾಗಿತ್ತು ಅವ್ರಿಗೆ, 65-70% ದೇಹದ ಮೇಲೆ ಆಗಿತ್ತು. ಹಾಗಾಗಿ ಅವರು ಉಳಿದುದೇ ಒಂದು ರೀತಿ ಮಿರಾಕಲ್ಲು. ಒಟ್ಟಿನಲ್ಲಿ ಅದನ್ನು ಗೆದ್ದು ಬಂದು ಅವರು ಹೇಗೆ ಸರಿ ಹೋದ್ರು ನನಗೇನು ಆಗೇ ಇಲ್ಲ ಇದು ಅಂದರೆ ನನಗಿದೊಂದು ಘಟನೆ ನಡೆದೇ ಇಲ್ಲ. ಅವರು ಕ್ಷಮಿಸೂ ಬಿಟ್ರು, ಅವ್ರನ್ನ ಕೆಟ್ಟದ್ದು ಮಾಡಿದವ್ರನ್ನ ಕ್ಷಮಿಸು ಬಿಟ್ರು. ನಮ್ಮ ಮಾವ ಒಂದು ಮಾತು ಹೇಳಿದ ತಕ್ಷಣ ಕ್ಷಮಿಸು ಬಿಟ್ರು. ಇನ್ನು ಯಾವುದೇ ಹೆಣ್ಮಗಳಾಗಿದ್ದರೆ ಹಠ ಛಲ ಅನ್ನೋದಕ್ಕೆ ನಿಂತ್ಕೊಳ್ಳೋರೇನು. ಅದನ್ನು ನಮ್ಮ ಮಾವ ಹೇಳಿದ್ರು, ಹೀಗೆ ಅವರು ಕನ್ವೆನ್ಷನ್ ಆಗುತ್ತೆ ಅದು ಇದು ಅಂತ. ಬೇಡ ಆಯಿತು. ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು ಅವಾಗ. ಆ ಸಮಯದಲ್ಲಿ ನಮ್ಗೆ ಯಾರು ಆ್ಯಸಿಡ್ ಹಾಕಿದ್ರು ಅವ್ರ ತಂದೆಗೆ. ಬೇಡ ನೋಡು ನೀನೇನು ಹೇಳ್ತೀಯ, ಬೇಡ ಬಿಡಿ ಆಯಿತು, 1-2 ವರ್ಷ 3 ವರ್ಷ ಇದ್ಬಿಟ್ಟು ಬರಲಿ, ಬಿಟ್ಬಿಡಿ ಅಂತ ಅಷ್ಟೇ. ಆ ಥರ ಒಂದು ಮಾತೃ ಹೃದಯ ನಾವೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇದಾಗಿ ಅವ್ರನ್ನ ಕ್ಷಮಿಸಿದ್ರು. ಆಮೇಲೆ ಅದಾದಮೇಲೆ ಅವರೇ ನನಗೇನೂ ಆಗಿಲ್ಲ, ಈ ಸ್ಕಾರ್ ಏನಾಗಿದೆ, ಈ ಮೈ ಮೇಲೆ ಸ್ಕಾರ್ ಏನಾಗಿದೆ ಮುಖದ ಮೇಲೆ, ಅದು ನನಗೆ ಆಗೇ ಇಲ್ಲ ಅನ್ನೋ ಥರದಲ್ಲಿ ಹೋರಾಟ ಮಾಡಿದ್ರು. ಎಲ್ಲ ಕಡೆ ಫಂಕ್ಷನ್ಗಳಿಗೆ ಹೋಗೋದು ಅದನ್ನು ಮನಸ್ಸಿನಿಂದ ತೆಗೆದೇ ಹಾಕ್ಬಿಟ್ರು. ನನಗೆ ಈಗ ಮುಖ ಎಲ್ಲ ಸುಟ್ಟಿದೆ, ನಾನು ನೋಡಿದ್ರೆ ಯಾರು ಏನಾರು
ಅನ್ಕೋತಾರೇನೋ ಆ ಭಾವನೆನೇ ಇಟ್ಕೊಳ್ಳಿಲ್ಲ. ಆ ಸ್ಕಾರಲ್ನೆಲ್ಲ ಅವರೇ ಮರೆತ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಕೂದಲೆಲ್ಲ ಬರ್ನ್ ಆಗಿತ್ತು. ಆದರೂ ಕೂಡ ಇದ್ದದ್ದು ಒಂದು 10% ಇತ್ತು ಹಿಂಭಾಗದಲ್ಲಿ. ಅದಕ್ಕೆ ಒಂದು ಚಿಕ್ಕ ಹೂವು ಮಡ್ಕೊಂಡು ಅದರಲ್ಲೇ ಎಲ್ಲ ಸಂಬಂಧಿಕರ ಮನೆ ಎಲ್ಲಿಗಾರು ಹೋಗಬೇಕು ಅಥವಾ ಯಾರ ಮನೇಲಾರು ಅವ್ರಿಗೆ ತುಂಬ ಹತ್ರದವರು ಇವರು ಸಾವಾಗಿದೆ ಅಂದರೆ ಅಲ್ಲಿಗೆ ಹೋಗೋದು ಬರೋದು ಪ್ರತಿಯೊಂದು ಮಾಡ್ಕೊಂಬರ್ತಾಯಿದ್ರು. ಬೆಳಗ್ಗೆ ಎದ್ದರೆ ಪೂಜೆ 3 ಅವರ್ಸ್ ಪೂಜೆ ಮಾಡೋದು, ಧ್ಯಾನ ಮಾಡೋದು ದೇವ್ರದ್ದು. ಅಲ್ಲಿ ಮಧ್ಯೆ ಅವ್ರಿಗೆ ಏನಾರು ಇದಾಯಿತು ಅಂದರೆ ಅಲ್ಲಿ ಯಾರನ್ನಾರ ನೋಡಿದ್ರೆ ಅವ್ರಿಗೆ ತಿಂಡಿ ಕೊಡ್ರಪ್ಪ, ಊಟ ಕೊಡ್ರಪ್ಪ ಹೇಳೋದು. ಆ ದೈವ ಬಲವೇ ಅವತ್ತು ಅವ್ರನ್ನ ಕಾಪಾಡ್ತು, ಗೆದ್ದು ಬರೋ ಕಾರಣ. ಹೌದು, ಅವರು ತುಂಬ ಶಿವಭಕ್ತರು, ತುಂಬ ಅಂದರೆ ತುಂಬ ಶಿವಭಕ್ತರು. ಪ್ರತಿ ಸೋಮವಾರ ಪಂಚಾಮೃತ ಅಭಿಷೇಕ ಮನೇಲೇ ಮಾಡೋರು ಅಮ್ಮ, ನಮ್ಮ ಮನೇಲಿ. ಆವಾಗ ಅವ್ರಿಗೆ ಅದು ಶಿವಭಕ್ತರು, ಅವ್ರಿಗೆ ಅದು ಶಿವನ ಧ್ಯಾನ ಜಾಸ್ತಿ. ಆ ಭಗವಂತನ ಆ ದೇವಸ್ಥಾನದೊಳಗಡೆ ಅಂದರೆ ಗರ್ಭಗುಡಿಯಿಂದ ಸ್ವಲ್ಪ ಆಚೆ ಆ ಘಟನೆ ನಡೆದ ಮೇಲೆ ಭಗವಂತನೇ ಒಂದು ರೂಪದಲ್ಲಿ ಉಳಿಸ್ದ ಅವ್ರನ್ನ ಅಂತ ನಾವು ಅಂದ್ಕೊಳ್ಳೋದು. ಮೇಡಮ್ ಅವ್ರು ನಮ್ಮ ಜೊತೆ ಇಲ್ಲ, ನೀವು ಹತ್ರದಿಂದ ನೋಡೋದು ಯಾವ ಒಂದು ಘಟನೆ ನೆನ್ಪು ಮಾಡ್ಕೊಂಡು ಅಂದರೆ ನೀವು ಹೇಳ್ತಾ ಇರೋದು ಸಿಹಿ ಘಟನೆ ಕಹಿ ಘಟನೆ? ನಿಮ್ಮ ಜೊತೆ ಅವರ ಸಿಹಿ ಘಟನೆ ಯಾವ ರೀತಿ ಒಂದು ಸಿಹಿಯಾದ ವಿಚಾರ ಅವ್ರಿಗೆ ನಮ್ಗೆ 1, 2 ಅಂತ ಅಪರೂಪದಂಗೆ ಏನೋ ಅಪರೂಪದಂಗಿದ್ದು ಅಪರೂಪದಂಗೆ ಒಂದು ಘಟನೆ ನಡೆದಿದ್ರೆ ಹೇಳ್ಬೋದಿತ್ತು. ನಾವು ಯಾವಾಗಲೂ ನನ್ನ ಜೊತೆಲಿ ಇರ್ತಿದ್ದೆ. ಆಮೇಲೆ ನಾನು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದಕ್ಕೂ ಏನೋ ಬೇಗ ಅವ್ರನ್ನ ಅವ್ರ ಜೊತೆ ಹಚ್ಕೊಂಡಿದ್ದೆ. ಅವ್ರಿಗೆ ಒಂದು ರೀತಿ ಎಲ್ಲ ಕಂಫರ್ಟಬಲ್. ಅಮ್ಮನಿಗೂ ನನಗೆ ನಮ್ಮ ತಾಯಿ ಬೇರೆ ಅಲ್ಲ, ಎತ್ತಿರೋ ತಾಯಿ ಬೇರೆ ಅಲ್ಲ, ಇವರು ಬೇರೆ ಅಲ್ಲ, ಆ ಥರ ಆಗಿಬಿಡ್ತು. ಅಮ್ಮನೂ ಅಷ್ಟೇ ಒಂದು ರೀತಿ ನನ್ನನ್ನು ಹೇಗೆ ಇದು ಮಾಡಿಕೊಂಡ್ರು ಎಲ್ಲ ಒಂದು ಒಬ್ಬ ಕುಂಬಾರ ಹೇಗೆ ಮಣ್ಣನ್ನು ಹದ ಮಾಡಿ ಒಂದು ಕುಡಿಕೆ ಮಡಿಕೆ ಮಾಡಲಿಕ್ಕೆ ಒಂದು ಕೊಡ್ತಾನೆ, ಅದೇ ಥರ ಮತ್ತೆ ನನ್ನನ್ನು ಕೂಡ ಈಗ ಮಾಡಿದೆ. ನಂಗೆ ಆ ವಿಷಯದಲ್ಲಿ ಯಾವ ಘಟನೆ ಅಂತ ಹೇಳೋದು, ನಾವು ಒಂದು ದಿವಸದಾದರೆ ನೆನ್ಕೊಂಡು ಹೇಳ್ಬೋದಿತ್ತು. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ. ಇವಾಗ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ತಿದ್ರೆ ಮೇಡಮ್ ಇಲ್ಲೇ ನಿಮ್ಮ ಮನೆಯಲ್ಲಿ? ಈಗಷ್ಟೇ ಹಾಸನ SP ಇವರು ಶೋಭಾ ಮೇಡಮ್ ಬಂದಿರೋರು ಮಂಡ್ಯ ಇದರಲ್ಲಿ, ಅವ್ರ ಹತ್ರ ಈಗ ಮಾತಾಡಿ ನಾವು ಯಾವ ರೀತಿ ಮಾಡಬೇಕು ಬ್ಯಾರಿಕೇಡ್ನ. ಮತ್ತು ನಾನೀಗ ಕಾಂಪೌಂಡು ಸ್ವಲ್ಪ ಹೊಡೆಸ್ಬಿಟ್ಟೆ ಮನೆದು. ಯಾಕೆಂದರೆ ಒಂದೇ ಗೇಟ್ನಲ್ಲಿ ಎಂಟ್ರಿ ಎಕ್ಸಿಟ್ 2 ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಗೇಟಿನಲ್ಲಿ ಎಂಟ್ರಿ ಆಗ್ತಾರೆ, ಇನ್ನೊಂದು ಗೇಟಿನಲ್ಲಿ ಎಕ್ಸಿಟ್ ಆಗ್ತಾರೆ. ಅದಕ್ಕೆಲ್ಲ ಈಗ ವ್ಯವಸ್ಥೆ ಎಷ್ಟು ಮಾಡಿಸ್ತಾರೆ. ಗಂಟೆಗೆ ಬರುತ್ತೆ ಮೇಡಮ್ ಪಾರ್ಥಿವ ಶರೀರ? ಇಲ್ಲಿ ಎಷ್ಟು ಗಂಟೆ ಒಂದು ಅಂತಿಮ ದರ್ಶನ? ಅದು 11 ಗಂಟೆಗೆ ಮನೆಯಿಂದ ಹೊರಡೋದು ಅನ್ನೋದು ನಿರ್ಧಾರ ಆಗಿದೆ. ನಾವು ಬೆಳಗಿನ ಜಾವ ಬಂದ್ವಿ, ಇಬ್ಬರು ದಂಪತಿಗಳು, ನಾವಿಬ್ಬರು. ನಾವು 2:30 ರಾತ್ರಿ 3:30 ರಾತ್ರಿ ಬಂದ್ವಿ, ಒಬ್ಬರು ಒಂದೊಂದು ಟೈಮ್ಗೆ. ಸೊ ಹಂಗಾಗಿ ಈಗ ಅಲ್ಲಿ ಹರದನಹಳ್ಳಿನಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿದ್ದಾರೆ ರೇವಣ್ಣ ಸಾಹೇಬರು. ಅದೇ ನಮ್ಮದು ಅಮ್ಮ ಅವ್ರನ್ನ ಈಗ ಅಂತ್ಯ ಸಂಸ್ಕಾರ ಮಾಡ್ತೀವಲ್ಲ ಅಲ್ಲಿ. 11 ಗಂಟೆಗೆ ಬೆಂಗಳೂರಿಂದ ಹೊರಡ್ತಾ ಇದ್ದಾರೆ. ಇಲ್ಲಿಗೆ ಯಾವುದು ಹಾಸನ ಹೋಗಿ ಕುಮಾರಣ್ಣ ಹೇಳಿದರು ಅಲ್ಲಿ ಹೋಗಿ ಬರೋಣ ಅಂತ. ಸರಿ, ಕುಮಾರಣ್ಣ ಏನು ಹೇಳ್ತಾರೆ ಫೈನಲ್ ಆಗಿ ಅಲ್ಲಿಗೆ ಹೋಗಿ ಈ ಕಡೆ ತೊಗೊಂಬರ್ತಾರೆ. ಇವತ್ತು ನಮ್ಮ ಮನೆಯಲ್ಲೇ ಮನೆ ಒಳಗೆ ಇರುತ್ತೆ. ನಾಳೆ ಬೆಳಗ್ಗೆ ಅವೇನಿರುತ್ತೆ ನಮ್ಮದು ಮಾಡ್ಕೊಂಡು ಪೂಜೆ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ನಾವು ಅದನ್ನು ತೊಗೊಂಡು ನಮಗೆ ಬಂದಿರೋಂಥ ಒಂದು ಮಾಹಿತಿ 2 ಗಂಟೆ ಮೇಲಾಗುತ್ತೆ, 4 ಗಂಟೆ ಒಳಗಂತೂ ಮಾಡೋದು ಅಂತ ಒಂದು ಮಾಹಿತಿ ಇದೆ ಅಷ್ಟೇ. ಚೆನ್ನಮ್ಮ ಅವರ ಒಂದು ದುಃಖ, ಅವರ ಸಾವು ದುಃಖನ ಒಂದು ಕುಟುಂಬ ದೇವರು ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟೇ ಕೇಳೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು. ಇದಿಷ್ಟು ಭವಾನಿ ರೇವಣ್ಣವರ ಮಾತಾಗಿರುವಂಥದ್ದು. ಹಲವಾರು ವಿಚಾರಗಳನ್ನ ಇವತ್ತು ನ್ಯೂಸ್ ಫಸ್ಟ್ ಜೊತೆ ಅವರು ಹಂಚ್ಕೊಂಡಿರುವಂಥದ್ದು. ಅವರ ಜೊತೆ ಕಳೆದಂತಹ ಸಮಯ ಮತ್ತೆ ಆಸಿಡ್ ದಾಳಿ ಆದ ಸಂದರ್ಭದಲ್ಲಿ ಅವರು ಗೆದ್ದು ಬಂದಂತಹ ರೀತಿ, ಇದೆಲ್ಲದರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ನೆನಪನ್ನು ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.